ಜೂನ್ 17ಕ್ಕೆ ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ನಡೆಯಲಿದೆ. ಈ ಹಿನ್ನೆಲೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕುರಿ ಮೇಕೆ ವ್ಯಾಪಾರ ಜೋರಾಗಿದೆ. ಎಂದಿನಂತೆ ಈ ಬಾರಿಯೂ ಬಗೆ ಬಗೆಯ ತಳಿಗಳ ಕುರಿಗಳು ಬಜಾರ್ಗೆ ಬಂದಿವೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ನೋಡ್ಕೊಂಡು ಬನ್ನಿ. ಬಕ್ರೀದ್ ಹಬ್ಬಕ್ಕೆ ಕುರಿ ಮೇಕೆಗಳಿಗೆ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಕುರಿ ವ್ಯಾಪಾರ. ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಬಕ್ರೀದ್ ಕೂಡ ಒಂದು. ಜೂನ್ 17ಕ್ಕೆ ಸಾರ್ವತ್ರಿಕವಾಗಿ ನಾಡಿನೆಲ್ಲೆಡೆ ಬಕ್ರೀದ್ ಆಚರಿಸಲಾಗುತ್ತದೆ. ಈ ಹಿನ್ನೆಲೆ ಬೆಂಗಳೂರಿಗೆ ಭಾರೀ ಪ್ರಮಾಣದಲ್ಲಿ ಕುರಿ ಮೇಕೆಗಳು ಬಂದಿಳಿದಿವೆ. ಕೊರೋನಾ ಬಳಿಕ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಇಷ್ಟೊಂದು ಕುರಿ ಮೇಕೆಗಳನ್ನು ತರಲಾಗಿದೆ. ಚಾಮರಾಜಪೇಟೆ ಈಗ್ದ ಮೈದಾನ, ಟ್ಯಾನರಿ ರೋಡ್, ಆರ್ಟಿ ನಗರ ಸೇರಿದಂತೆ ನಗರದ ಕೆಲವು ಭಾಗಗಳಲ್ಲಿ ಕುರಿ ವ್ಯಾಪಾರ ನಡೆಯುತ್ತದೆ. ಎಂದಿನಂತೆ ಈ ಬಾರಿಯೂ ನಾಟಿ ಕುರಿ, ಬನ್ನೂರು ಕುರಿ, ಕಿರ್ಗಾಲ್ ಕುರಿ ಹಾಗೂ ಟಗರುಗಳಿಗೆ ಭಾರೀ ಬೇಡಿಕೆ ಇದೆ. 15,000ದಿಂದ 1 ಲಕ್ಷದವರೆಗೆ ವಿವಿಧ ತಳಿಯ ಕುರಿಗಳು ಬಜಾರ್ನಲ್ಲಿ ಮಾರಾಟವಾಗ್ತವೆ. ಮುಂದಿನ 1 ವಾರಗಳ ಕಾಲ ನಗರದಲ್ಲಿ ಈ ಕುರಿ ವ್ಯಾಪಾರ ನಡೆಯಲಿದೆ. ಈ ಬಾರಿ ಭರ್ಜರಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಈ ಸರಿ ಬನ್ನೂರು ಇದೆ, ನಾಟಿ ಇದೆ, ಆಮೇಲೆ ಪಾರಂ ಇದೆ, ಇಷ್ಟು ಮರಿ ಇದೆ. ಕಿರ್ಗಲ್ ಮರಿ ಬೇರೆ ಸಪರೇಟ್ ಇದೆ. ರೈಟು 25ರಿಂದ ಸ್ಟಾರ್ಟಿಂಗು. 25ರಿಂದ ಸ್ಟಾರ್ಟಿಂಗ್ ಆದರೆ 30, 40, 50 ಮೇಲೆ 1 ಲಕ್ಷ ಬಂಡವಾಳ ಹಾಕಿದ್ದೀವಲ್ಲ, ಸ್ವಲ್ಪ ಹೆಚ್ಚಾಗಿ ಮಾರಬೇಕು ಅನ್ನೋದು ಅವರ ಆಸೆ. ಭಾರಿ ಸೌಕಾಶ ಸ್ವಾಮಿ. ಅಲ್ಲಿ ಬಜಾರ ಏನು ನಡೀತೈತಿ ಇಲ್ಲಿ ನಡೆಯೋದೇ ಇಲ್ಲ. ಹಳ್ಳಿ ಒಳಗೆ 30-40 ಸಾವಿರ ಹೇಳ್ತಾರೆ. ನಾವು ತಂದಲ್ಲಿ ಅವ್ರು ಕೇಳ್ದೊಟ್ಟು ಕೊಟ್ಟು ಹೋಗ್ಬೇಕು. ಬಕ್ರೀದ್ ಸ್ವಾಮಿ, ಪ್ರತಿ ವರ್ಷ ಬರ್ತೀವಿ ಸ್ವಾಮಿ. ವ್ಯಾಪಾರ ಪರವಾಗಿಲ್ಲ. ಒಂದ್ ಕಡೆ ರೈತರು ಲಾಭದ ನಿರೀಕ್ಷೆಯಲ್ಲಿದ್ರೆ, ಅತ್ತ ಕುರಿ ಮೇಕೆಗಳ ರೇಟ್ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. ರೇಟ್ ಬಹಳ ಜಾಸ್ತಿ ಹೇಳ್ತಾವ್ರೆ ಸರ್. ರೇಟ್ ಮಾತ್ರ ಬಹಳ ಜಾಸ್ತಿ ಹೇಳ್ತಾವ್ರೆ. 1 kg ಮಾಂಸ 1,500 ರೂಪಾಯಿ ಲೆಕ್ಕ. 1,500 ರೂಪಾಯಿ. ಅದಕ್ಕೆ ಜಾಸ್ತಿನ ಆಗ್ತಾ ಐತೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ. 1,5 ಲಕ್ಷ ರೂಪಾಯಿ ಹೇಳ್ತಾರೆ. ಒಂದು 40 kg ಬರ್ಬೋದು, 40 kg ಮಾಂಸ ಬರ್ಬೋದು. 1,5 ಲಕ್ಷ ಹೇಳ್ತಾವ್ರೆ. ಅವರು ಕಿವಿ ಕುಯ್ದು ಇರಬಾರ್ದು, ಅಪಾಯ ಆಗಬಾರ್ದು. ಈ ಕೊಂಬು ಇರ್ತಲ್ಲ, ಕೊಂಬು ಮುರ್ಕೊಂಡು ಇರಬಾರ್ದು. ಈ ಬಲ ಇರ್ತಾವಲ್ಲ ಹಿಂದೆ, ಅದು ಅಪಾಯ ಆಗಿರಬಾರ್ದು. ಆಮೇಲೆ ಕಾಲ್ದು ಕುರೆ ಇರ್ತದಲ್ಲ, ಅದು ಚೆನ್ನಾಗಿ ಲೆವೆಲ್ ಆಗಿ ಇರಬೇಕು. ಮರಿ ಘನವಾಗಿರ್ಬೇಕು. ಅಂತ ಮರಿ ಇದ್ರೆ ನೋಡಿ ತಗೊಳ್ಳೋದು. ಈ ಬಾರಿ ರಾಮನಗರ, ತುಮಕೂರು, ಶಿರಾ, ಚಿತ್ರದುರ್ಗ, ಕೋಲಾರ, ಮೈಸೂರು ಭಾಗಗಳಿಂದ ಅತಿ ಹೆಚ್ಚು ಕುರಿಗಳನ್ನು ರೈತರು ಮಾರಾಟಕ್ಕಿಟ್ಟಿದ್ದಾರೆ. ಕೊರೋನಾ ಬಳಿಕ ಕುಗ್ಗಿದ ವ್ಯಾಪಾರ ಈ ಬಾರಿ ಬಕ್ರೀದ್ನಲ್ಲಿ ಚೇತರಿಕೆ ಕಾಣುವ ವಿಶ್ವಾಸದಲ್ಲಿದ್ದಾರೆ. ಸುಮಾರು ಬೇರೆ ಬೇರೆ ತಳಿಯ ಕುರಿಗಳು ಈ ಬಾರಿಯೂ ಕೂಡ ಬೆಂಗಳೂರಿಗೆ ಬಂದಿದೆ. ಪಕ್ಕದ ರಾಮನಗರ, ಮೈಸೂರು, ಕೋಲಾರ, ತುಮಕೂರು, ಶಿರಾ ಈ ಭಾಗದಿಂದ ಅತಿ ಹೆಚ್ಚು ಕುರಿಗಳು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಜೂನ್ 17ಕ್ಕೆ ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ನಡೆಯಲಿದೆ. ಈ ಹಿನ್ನೆಲೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕುರಿ ಮೇಕೆ ವ್ಯಾಪಾರ ಜೋರಾಗಿದೆ. ಎಂದಿನಂತೆ ಈ ಬಾರಿಯೂ ಬಗೆ ಬಗೆಯ ತಳಿಗಳ ಕುರಿಗಳು ಬಜಾರ್ಗೆ ಬಂದಿವೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದೆ ನೋಡ್ಕೊಂಡು ಬನ್ನಿ. ಬಕ್ರೀದ್ ಹಬ್ಬಕ್ಕೆ ಕುರಿ ಮೇಕೆಗಳಿಗೆ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಕುರಿ ವ್ಯಾಪಾರ. ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಬಕ್ರೀದ್ ಕೂಡ ಒಂದು. ಜೂನ್ 17ಕ್ಕೆ ಸಾರ್ವತ್ರಿಕವಾಗಿ ನಾಡಿನೆಲ್ಲೆಡೆ ಬಕ್ರೀದ್ ಆಚರಿಸಲಾಗುತ್ತದೆ. ಈ ಹಿನ್ನೆಲೆ ಬೆಂಗಳೂರಿಗೆ ಭಾರೀ ಪ್ರಮಾಣದಲ್ಲಿ ಕುರಿ ಮೇಕೆಗಳು ಬಂದಿಳಿದಿವೆ. ಕೊರೋನಾ ಬಳಿಕ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಇಷ್ಟೊಂದು ಕುರಿ ಮೇಕೆಗಳನ್ನು ತರಲಾಗಿದೆ. ಚಾಮರಾಜಪೇಟೆ ಈಗ್ದ ಮೈದಾನ, ಟ್ಯಾನರಿ ರೋಡ್, ಆರ್ಟಿ ನಗರ ಸೇರಿದಂತೆ ನಗರದ ಕೆಲವು ಭಾಗಗಳಲ್ಲಿ ಕುರಿ ವ್ಯಾಪಾರ ನಡೆಯುತ್ತದೆ. ಎಂದಿನಂತೆ ಈ ಬಾರಿಯೂ ನಾಟಿ ಕುರಿ, ಬನ್ನೂರು ಕುರಿ, ಕಿರ್ಗಾಲ್ ಕುರಿ ಹಾಗೂ ಟಗರುಗಳಿಗೆ ಭಾರೀ ಬೇಡಿಕೆ ಇದೆ. 15,000ದಿಂದ 1 ಲಕ್ಷದವರೆಗೆ ವಿವಿಧ ತಳಿಯ ಕುರಿಗಳು ಬಜಾರ್ನಲ್ಲಿ ಮಾರಾಟವಾಗ್ತವೆ. ಮುಂದಿನ 1 ವಾರಗಳ ಕಾಲ ನಗರದಲ್ಲಿ ಈ ಕುರಿ ವ್ಯಾಪಾರ ನಡೆಯಲಿದೆ. ಈ ಬಾರಿ ಭರ್ಜರಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಈ ಸರಿ ಬನ್ನೂರು ಇದೆ, ನಾಟಿ ಇದೆ, ಆಮೇಲೆ ಪಾರಂ ಇದೆ, ಇಷ್ಟು ಮರಿ ಇದೆ. ಕಿರ್ಗಲ್ ಮರಿ ಬೇರೆ ಸಪರೇಟ್ ಇದೆ. ರೈಟು 25ರಿಂದ ಸ್ಟಾರ್ಟಿಂಗು. 25ರಿಂದ ಸ್ಟಾರ್ಟಿಂಗ್ ಆದರೆ 30, 40, 50 ಮೇಲೆ 1 ಲಕ್ಷ ಬಂಡವಾಳ ಹಾಕಿದ್ದೀವಲ್ಲ, ಸ್ವಲ್ಪ ಹೆಚ್ಚಾಗಿ ಮಾರಬೇಕು ಅನ್ನೋದು ಅವರ ಆಸೆ. ಭಾರಿ ಸೌಕಾಶ ಸ್ವಾಮಿ. ಅಲ್ಲಿ ಬಜಾರ ಏನು ನಡೀತೈತಿ ಇಲ್ಲಿ ನಡೆಯೋದೇ ಇಲ್ಲ. ಹಳ್ಳಿ ಒಳಗೆ 30-40 ಸಾವಿರ ಹೇಳ್ತಾರೆ. ನಾವು ತಂದಲ್ಲಿ ಅವ್ರು ಕೇಳ್ದೊಟ್ಟು ಕೊಟ್ಟು ಹೋಗ್ಬೇಕು. ಬಕ್ರೀದ್ ಸ್ವಾಮಿ, ಪ್ರತಿ ವರ್ಷ ಬರ್ತೀವಿ ಸ್ವಾಮಿ. ವ್ಯಾಪಾರ ಪರವಾಗಿಲ್ಲ. ಒಂದ್ ಕಡೆ ರೈತರು ಲಾಭದ ನಿರೀಕ್ಷೆಯಲ್ಲಿದ್ರೆ, ಅತ್ತ ಕುರಿ ಮೇಕೆಗಳ ರೇಟ್ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. ರೇಟ್ ಬಹಳ ಜಾಸ್ತಿ ಹೇಳ್ತಾವ್ರೆ ಸರ್.
ರೇಟ್ ಮಾತ್ರ ಬಹಳ ಜಾಸ್ತಿ ಹೇಳ್ತಾವ್ರೆ. 1 kg ಮಾಂಸ 1,500 ರೂಪಾಯಿ ಲೆಕ್ಕ. 1,500 ರೂಪಾಯಿ ಅದಕ್ಕಿಂತ ಜಾಸ್ತಿನೂ ಆಗ್ತಾ ಐತೆ, ಹೊತ್ತು ಕಮ್ಮಿ ಆಗ್ತಾ ಇಲ್ಲ. 1.5 ಲಕ್ಷ ರೂಪಾಯಿ ಹೇಳ್ತಾರೆ. ಒಂದು 40 kg ಬರ್ಬೋದು, 40 kg ಮಾಂಸ ಬರ್ಬೋದು. 1.5 ಲಕ್ಷ ಹೇಳ್ತಾವ್ರೆ. ಅವರು ಕಿವಿ ಕುಯ್ದು ಇರಬಾರ್ದು, ಅಪಾಯ ಆಗಬಾರ್ದು. ಈ ಕೊಂಬು ಇರ್ತಲ್ಲ, ಕೊಂಬು ಮುರ್ಕೊಂಡು ಇರಬಾರ್ದು. ಈ ಬಲ ಇರ್ತಾವಲ್ಲ ಹಿಂದೆ, ಅದು ಅಪಾಯ ಆಗಿರಬಾರ್ದು. ಆಮೇಲೆ ಕಾಲ್ದು ಕುರೆ ಇರ್ತದಲ್ಲ, ಅದು ಚೆನ್ನಾಗಿ ಲೆವೆಲ್ ಆಗಿ ಇರಬೇಕು. ಮರಿ ಘನವಾಗಿರ್ಬೇಕು. ಅಂತ ಮರಿ ಇದ್ರೆ ನೋಡಿ ತಗೊಳ್ಳೋದು. ಈ ಬಾರಿ ರಾಮನಗರ, ತುಮಕೂರು, ಶಿರಾ, ಚಿತ್ರದುರ್ಗ, ಕೋಲಾರ, ಮೈಸೂರು ಭಾಗಗಳಿಂದ ಅತಿ ಹೆಚ್ಚು ಕುರಿಗಳನ್ನು ರೈತರು ಮಾರಾಟಕ್ಕಿಟ್ಟಿದ್ದಾರೆ. ಕೊರೋನಾ ಬಳಿಕ ಕುಗ್ಗಿದ ವ್ಯಾಪಾರ ಈ ಬಾರಿ ಬಕ್ರೀದ್ನಲ್ಲಿ ಚೇತರಿಕೆ ಕಾಣುವ ವಿಶ್ವಾಸದಲ್ಲಿದ್ದಾರೆ. ಸುಮಾರು ಬೇರೆ ಬೇರೆ ತಳಿಯ ಕುರಿಗಳು ಈ ಬಾರಿಯೂ ಕೂಡ ಬೆಂಗಳೂರಿಗೆ ಬಂದಿದೆ. ಪಕ್ಕದ ರಾಮನಗರ, ಮೈಸೂರು, ಕೋಲಾರ, ತುಮಕೂರು, ಶಿರಾ ಈ ಭಾಗದಿಂದ ಅತಿ ಹೆಚ್ಚು ಕುರಿಗಳು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ವ್ಯಾಪಾರ ವಹಿವಾಟು ಕೂಡ ಜೋರಾಗಿ ನಡೀತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.